ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಈ ಸಂಕ್ರಾಂತಿ ಸುಗ್ಗಿ ಮೇಳ ಇನ್ನೇನು ಮುಗ್ದೇ ಹೋಯಿತು. ಆ ದಿನ ಸಂಜೆ ನೋಡಿ ಎಷ್ಟು ಜನ ಇದ್ದಾರೆ, ವಾತಾವರಣ ಹೇಗಿದೆ, ಆ ವಿಡಿಯೋ ನಿಮ್ಮ ಜೊತೆಗೆ. ಅದಷ್ಟೇ ಅಲ್ಲ, ನನ್ನ ಆಪ್ತರು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಗಾಯೂಸ್ ಕ್ಲಿಟ್ಸ್ ಕುಟುಂಬದ ಈ ಮೆಂಬರ್ಸ್ ಅವರ ಮನದಾಳದ ಮಾತುಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಈಗ ಎಡಿಟಿಂಗ್ ಮಾಡ್ತಾ ನಾನು ಕುತ್ಕೊಂಡು ಕೇಳುವಾಗ ನಿಜವಾಗ್ಲೂ ಮನಸ್ಸು ತುಂಬಿ ಬಂತು, ಕಣ್ಣು ತುಂಬಿ ಬಂತು. ಇಷ್ಟು ಪ್ರೀತಿ, ಇಷ್ಟು ನಂಬಿಕೆ ನಿಜವಾಗ್ಲೂ ನನಗೆ ಈಗ ನೆನೆಸ್ಕೊಂಡ್ರೆ ಅಸಾಧ್ಯ ಅನಿಸುತ್ತೆ. ಹೌದು, ಅದೆಷ್ಟು ಬೇಗ ನಿಮ್ಮೆಲ್ಲರ ಪ್ರೀತಿ ನಂಬಿಕೆನ ಗಳಿಸಿದ್ದೀನಿ. ನನ್ನ ಜೀವನದ ಸಾಧನೆ ಅಂತ ಏನಾದರೂ ಇದ್ದರೆ ನಿಜವಾಗ್ಲೂ ಅದು ನಿಮ್ಮೆಲ್ಲರ ಪ್ರೀತಿ ಮತ್ತು ನಂಬಿಕೆ. ಈ ನಂಬಿಕೆ, ಈ ಪ್ರೀತಿ ಸದಾ ಹೀಗೇ ಇರಲಿ ನಮ್ಮ ಚಾನಲ್ ಮೇಲೆ, ನನ್ನ ಮೇಲೆ. ನಿಮ್ಮ ಎಲ್ಲರ ಆಶೀರ್ವಾದ ಕೂಡ ಇರಲಿ. ಅರಸಿ ಇನ್ನೂ ಹೆಚ್ಚೆಚ್ಚು ಜನರಿಗೆ ಒಂದು ಸಹಾಯ ಹಸ್ತ ಚಾಚೋ ಅತ್ತ ನನ್ನ ನಡಿಗೆ ಇದ್ದೇ ಇರುತ್ತೆ. ನಿಮ್ಮ ಪ್ರೋತ್ಸಾಹ, ಬೆಂಬಲ ಹೀಗೆ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರ ಅಭಿಪ್ರಾಯನೂ ಕೂಡ ತಿಳ್ಕೊಳ್ಳೋಣ. ಆರ್ಗ್ಯಾನಿಕ್ ಐಟಮ್ಗೆ ಒಂದು ಬೆಲೆ ಬಂದಿದ್ದು, ಮತ್ತು ಆರ್ಗ್ಯಾನಿಕ್ ಐಟಮ್ಸ್ ಏನು ಸಾವಯವ ಯುಕ್ತ ಅಂತ ಏನಂತೀವಲ್ಲ, ಅದಕ್ಕೆ ಒಂದು ನಿಜವಾದಂಥ ಒಂದು ಏನು ಅದಕ್ಕೆ ಬೆಲೆ ಬಂದಿದ್ದು ಗಾಯಿಸೋರ ಕಡೆಯಿಂದ. ಈಗ ಇಳ್ಕಲ್ ಸೀರೆ ಆಗಿರ್ಬೋದು, ಇಲ್ಲಿ ನೋಡಿ ಇಲ್ಲೊಂದು ಫ್ರೆಶನ್ ಅಂತ ಇದೆ. ಇವರು ನಮಗೆ ಗೊತ್ತೇ ಇರಲಿಲ್ಲ, ಒಳ್ಳೊಳ್ಳೆ ಐಟಮ್ ಸಿಗುತ್ತೆ. ಮತ್ತು ಆರೋಗ್ಯ ಮುಖ್ಯ, ಸ್ವಲ್ಪ ಬೆಲೆ ಜಾಸ್ತಿ. ಇದು ಸಾಮಾನ್ಯ ಮಧ್ಯಮ ವರ್ಗದ ತೊಗೊಳಕ್ಕಾಗಲ್ಲ. ಸ್ವಲ್ಪ ಉತ್ಕೃಷ್ಟವಾಗಿರ್ತಕ್ಕಂಥವ್ರು ತೊಗೋಬೋದು, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮಲ್ಟಿ ಆರ್ಗನ್ಸ್ ಪ್ರಾಬ್ಲಮ್ ಆಗೋದು ತಪ್ಪುತ್ತದೆ. ಅದಕ್ಕೋಸ್ಕರ ಗಾಯ್ಸ್ ಗ್ಲಿಟರ್ ಕಡೆಯಿಂದ ನಮಗೆ ಸಾವಯವ ಪದಾರ್ಥಗಳು ಸಿಕ್ಕಿರೋದು ತುಂಬ ಒಳ್ಳೆಯದೇನೆ. ನಾವು ಬೆಂಗಳೂರವರೇ, JP ನಗರ. ಇವರು ಎಲ್ಲ ಮೇಲ್ಗಳು ನಾವು ಭಾಗವಹಿಸ್ತಾ ಇದ್ದೀವಿ. ನಮ್ಮ ಮನೆಯವರು ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವರೆಲ್ಲೇ ಮೇಲ್ ಹಾಕಿದ್ರು ನಾವು ಬರ್ತೀವಿ. ಕನಿಷ್ಠ ಒಂದು 8,000 to 10,000 ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ತೀವಿ. ವರ್ಷದಲ್ಲಿ 3 ಸಾರಿ ಹಾಕ್ತಾರೆ, 3 ಸಾರಿ ನಾವು ಪರ್ಚೇಸ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಏನಿದೆಯಲ್ಲ, ಬೇಳೆ, ಜೀರಿಗೆ, ಹಸಿರು ಚಿಲ್ಲಿ, ಮೆಣಸು, ಏಲಕ್ಕಿ, ಇಂಥವೆಲ್ಲ ಆರ್ಗ್ಯಾನಿಕ್ಕೆ. ದೊಡ್ಡದು ಅಕ್ಕಿ, ರಾಗಿ, ಜೋಳ ಅಂಥವೆಲ್ಲ ನಾರ್ಮಲ್, ಯಾಕೆ ಅವೆಲ್ಲ ಕಾಸ್ಟ್ಲಿ ಜಾಸ್ತಿ ಇದೆ ಅಲ್ಲ, ಅದಕ್ಕೋಸ್ಕರ. ಈ ಸಣ್ಣ ಪದಾರ್ಥ ಇದೆಯಲ್ಲ, ಏಲಕ್ಕಿ ಇರ್ಬೋದು, ಹಿಂಗಿರ್ಬೋದು, ಮೆಣಸು, ಜೀರಿಗೆ, ಏಲಕ್ಕಿ, ಇಂಥವೆಲ್ಲ ನಾವು ಆರ್ಗ್ಯಾನಿಕ್ಕೆ ಪರ್ಚೇಸ್ ಮಾಡ್ತೀವಿ. ಇದು ಜನರಿಗೆ ಕೈಗೆ ಎಟಕಬೇಕಾದ್ರೆ ಸ್ವಲ್ಪ ಬೆಲೆ ಕಡಿಮೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು, ಧನ್ಯವಾದ. ಸಣ್ಣ ಇದು ಸ್ತರದಲ್ಲಿ ಏನೋ ಕೆಲವು ವಸ್ತುಗಳನ್ನ ತಯಾರು ಮಾಡ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಟ್ಟಂಗಾಗಿದೆ. ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಸ್ಪೇಷಿಯಸ್ ಆಗಿದೆ. ಆರ್ಗ್ಯಾನಿಕ್ ಐಟಮ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೌದು, ಇತ್ತೀಚಿನ ದಿನಗಳಲ್ಲಿ ಆರ್ಗ್ಯಾನಿಕ್ಸ್ ಭಾಳ ಸ್ವಲ್ಪ ಕ್ಯಾಚ್ ಆಗ್ತಿದೆ. ಈವನ್ ಸ್ಟಾಲ್ಸಲ್ಲೂ ಆರ್ಗ್ಯಾನಿಕ್ಸ್ ಇಡ್ತಾ ಇದ್ದಾರೆ. ಹೀಗೆ ವಸ್ತು ಪ್ರದರ್ಶನದಲ್ಲಿ ಇಡೋದ್ರಿಂದ ಸ್ವಲ್ಪ ಉತ್ತೇಜನ ಕೊಟ್ಟಂಗೂ ಆಗುತ್ತೆ, ಮತ್ತು ಇನ್ನಷ್ಟು ಜನ ಹೆಚ್ಚಾಗಿ ಅದನ್ನು ಬಳಕೆ ಮತ್ತು ಉತ್ಪಾದನೆಗೆ ಒಂಥರ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಂ, ನಂದು ಇದೇ ಊರು, ರಾಜಾಜಿನಗರ. ನಾನು ಯೂಟ್ಯೂಬ್ ನೋಡ್ತಾ ಇದ್ದೀನಿ. ಇವ್ರು ಚೆನ್ನಾಗಿ ಮಾಡ್ತಾರೆ. ಏನು ಮಾಡಿದ್ರೂ ನ್ಯಾಚುರಲ್ಲಾಗೇ ಇರುತ್ತೆ. ನಮಗೇನೋ ಬೇರೆಯವ್ರ ಹತ್ರ ಇರೋಂಗೆ ಇರಲ್ಲ. ನಮ್ಮ ಅಕ್ಕಪಕ್ಕ ಇದ್ದಾರೆ, ಜಾಸ್ತಿ ಗೊತ್ತಿರೋರು ಅನ್ನೋ ಥರನೇ ಫೀಲ್ ಆಗ್ತೀವಿ ಅನ್ನೋದು. ಇವರದೆಲ್ಲ ಚೆನ್ನಾಗಿರುತ್ತೆ. ಅಲ್ಲ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಲೇಡಿ ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ನಮ್ಮ ಇನ್ಸ್ಪೈರ್ ಆಗಿದ್ದೀವಿ ಅವರಿಂದ. ಹೌದು, ಸುಮ್ಮನೆ ಲೇಜಿಯಾಗಿ ಕುತ್ಕೊಳ್ಳೋ ಬದಲು ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಎಷ್ಟೊಂದು ಒಳ್ಳೊಳ್ಳೆ ಪ್ರಾಡಕ್ಟ್ಸು ಯೂಸ್ ಮಾಡಿದ್ದೀವಿ ನಾವು. ಪ್ರಾಡಕ್ಟ್ಸ್ ಎಲ್ಲ ಆರ್ಗ್ಯಾನಿಕ್ ಆಗೆಲ್ಲ ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ ನಮಗೂ. ಎಲ್ಲ ಏನಪ್ಪ ಕೈ ಹ್ಯಾಂಡ್ ಮೇಡದಿಂದ ರೆಡಿ ಮಾಡುವಂಥ ವಸ್ತುಗಳು. ಹೌದೌದೌದು. ಅದ್ರ ಬಗ್ಗೆ ನಿಮಗೆ ಕಮ್ಮಿ ಸರ್, ಗಾಯತ್ರಿ ಮೇಡಮ್ ಅವರು ಎಲ್ಲೇ ಬೆಂಗಳೂರಲ್ಲಿ ಅರೇಂಜ್ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಲ್ಲ. ಯಾಕೆಂದರೆ ಇಲ್ಲಿ ಪ್ರತಿಯೊಂದೂ ಆರ್ಗ್ಯಾನಿಕ್ಕು ಮತ್ತು ಬೇಕಾದ ಜನಸಾಮಾನ್ಯರಿಗೆ ಬೇಕಾಗಿರೋದು ಎಲ್ಲನೂ ಸಿಗ್ತಾಯಿದೆ. ಅದರಿಂದ ಏನೇ ಆದ್ರೂ ಇವರು ಮೇಡಮ್ ಅವರು ಎಲ್ಲೇ ಈ ಥರ ಆರ್ಗನೈಸ್ ಮಾಡಿದ್ರು ನಾವು ಪಕ್ಕ ಬಂದೇ ಬರ್ತೀವಿ. ನಾವು ನಮ್ಮ ಫ್ಯಾಮಿಲಿ ಅವ್ರು ಬಂದಿದ್ದೇನೆ, ನೋಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನಾವು ಬಂದಿದ್ದೇನೆ, ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದೆ. ಹೌದೌದು, ಮಾಡ್ತಾಯಿದ್ದೀವಿ. ಇವಾಗ ನೋಡಿ, ಆರ್ಗ್ಯಾನಿಕ್ ಬೆಲ್ಲ ಇದೆ,
ಮತ್ತು ಈ ಹುಡುಗರಿಗೆ ನೂಡಲ್ಸು ಅದು ಇದು ಎಲ್ಲ ಇವರೆಲ್ಲ ಈ ಮ್ಯಾಗಿ ಅದು ಇದು ಮಾಡ್ತಾರೆ. ಅದೇ ಥರ ಇದರಲ್ಲಿ ಮಲ್ಟಿಗ್ರೇನಲ್ಲಿ ಇದು ಮಾಡಿದ್ದೇನೆ ಕೊಡ್ತಾಯಿದ್ದಾರೆ. ಅದರಿಂದ ನಾವು ಬಂದಿದ್ದೇನೆ ಇವಾಗ ಹುಡುಗರಿಗೆ ಆಗಲಿ ಇದಾಗಲಿ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಇಲ್ಲೇ ಇದೆ ನೋಡಿ, ಬಂದಿದ್ದೇನೆ ಇದು ಮಾಡ್ತಾಯಿದ್ದೀವಿ. ನಮ್ಮ ಮೇಡಮ್ ಅವ್ರು ಬಂದಿದ್ದೇನೆ ಇವಾಗ ತಿರ್ಗಾ ಬೇರೆ ಅವ್ರಿಗೆ ಮನಸ್ಸು ತೃಪ್ತಿ ಆಗಿಲ್ಲ, ಬೇರೆ ಏನಾದ್ರು ಇರುತ್ತಾ ಅಂತ ಒಂದು ನೋಡ್ಕೊಂಡು ಬರೋಕ್ಕಿದ್ದಾನೆ ಹೋಗಿದ್ದಾರೆ. ಇದ್ದರೆ ಅವರು ಹಾಗೆ ಪರ್ಚೇಸು ಮಾಡ್ಕೊಂಡು ಬರ್ತಾರೆ. ಹೌದು, ನಾವು ಬೆಂಗಳೂರೇ. ಮೇಡಮ್ ಅವ್ರು ಎಲ್ಲೇ ಮಾಡಿದ್ರು ನಾವು ಬಂದೇ ಬರ್ತೀವಿ. ನಾವು ಬಿಸ್ನೆಸ್ ಸರ್, ನಮ್ಮದು ಬ್ರಿಕ್ ಫ್ಯಾಕ್ಟ್ರಿ ಇದೆ ಮತ್ತು ಟ್ರಾನ್ಸ್ಪೋರ್ಟೇಷನು ಟ್ರಕ್ಗಳಿದೆ. ಅದಕ್ಕೋಸ್ಕರ ಫ್ರೀ ಮಾಡ್ಕೊಂಡು ಬಂದೇ ಬರ್ತೀವಿ. ಬೇರೆ ಆದ್ರೂ ಬೇರೆ ಯಾರು ಗೊತ್ತಿಲ್ಲದೆ ಇದ್ರೂ ಇದು ಗಾಯರ್ಸ್ ಗ್ಲಿಟ್ಸ್ ಅಂತ ಇದೆಯಲ್ಲ, ಅದಕ್ಕೆ ಹೋಗಿದ್ದೇನೆ. ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೇನೆ, ನೋಡಿ ಜನರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಕೃಷ್ಣಮೂರ್ತಿ ಅಂತೇಳಿ ಇಲ್ಲ ಲಗ್ಗೆರೆ ಬ್ರಿಡ್ಜ್ ಬೆಂಗಳೂರಿನವರು. ಸುಮಾರು ಒಂದು 5-6 ವರ್ಷಗಳ ಹಿಂದೆ ಯೂಟ್ಯೂಬಿಗೆ ನೋಡ್ತಾ ಇದ್ದಾಗ ಇವ್ರದ್ದೊಂದು ವೀಡಿಯೋವನ್ನು ನೋಡಿ ಇನ್ಸ್ಪಿರೇಷನ್ ಆಗಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಇವ್ರ ವಿಚಾರಗಳಿಗೆ ಬಂದಿದ್ದೀವಿ. ಮೊದಲನೇ ಈವೆಂಟಿಂದನೂ ಬೆಂಗಳೂರಿನಲ್ಲಿ ಎಲ್ಲ ಈವೆಂಟನ್ನು ನಾವು ಅಟೆಂಡ್ ಮಾಡಿದ್ದೀವಿ. ಮತ್ತು ಇಷ್ಟೊಂದು ಜನಗಳಿಗೆ ಒಂದು ಸ್ವಾವಲಂಬನೆಯ ಬದುಕನ್ನು ಕಟ್ಕೊಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಕೆಲವೊಮ್ಮೆ ದೇವರು ಮಾನವ ರೂಪದಲ್ಲಿ ಬರ್ತಾನಂತೆ, ಹಾಗೆ ಅವರು ಮಾನವ ರೂಪದಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು, ದೇವತೆ ಅಂತ ಹೇಳ್ಬೋದು. ಅದರಲ್ಲೇನು ಎರಡು ಮಾತಿಲ್ಲ. ಯಾರು ಈಗಿನ ಕಾಲದಲ್ಲಿ ಯಾರು ಆ ರೀತಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾರೆ ಅವ್ರಿಗೆ ಇನ್ನೂ ತುಂಬ ಒಳ್ಳೆಯ ಭವಿಷ್ಯ ಇದೆ ಮುಂದೆ. ಅದನ್ನು ನಾವು ಹೇಳಿದ್ದೀವಿ ಆಲ್ರೆಡಿ. ಮತ್ತು ಎಲ್ಲ ಕಡೆಯೂ ಎಲ್ಲ ವಸ್ತುಗಳು ಸಹ ತುಂಬ ಚೆನ್ನಾಗಿದೆ. ಅವರೇ ಸಹ ಹೋಗಿ ಖುದ್ದಾಗಿ ಪರೀಕ್ಷೆ ಮಾಡಿ ನಂತರ ಅವರು ಅದನ್ನು ಅವ್ರ ಮನೆಯಲ್ಲಿ ಉಪಯೋಗಿಸಿ ನಂತರ ಜನಗಳಿಗೆ ಅದನ್ನು ತಲುಪಿಸ್ತಾ ಇದ್ದಾರೆ. ಅದರಲ್ಲೇನಿದೆ ಅಡ್ವಾಂಟೇಜ್ ಇದೆಯಾ, ಡಿಸ್ಅಡ್ವಾಂಟೇಜ್ ಇದೆಯಾ ಎಲ್ಲವನ್ನು ನೋಡಿ ನಂತರ ಅವರು ಅದನ್ನು ತಲುಪಿಸ್ತಾ ಇದ್ದಾರೆ. ಈ ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಭಾಳ ಕಮ್ಮಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಮತ್ತು ನಿಮಗೆ ಹೇಳ್ತಕ್ಕಂಥ ಒಂದು ಸಲಹೆ ನಾನೇನಂದರೆ ವಿಡಿಯೋಗ್ರಾಫರ್ಸ್ಗೆ, ನೀವು ಆ ಟೈಮಲ್ಲಿ ಕೊಡ್ತಾಗ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಬಂದಿರತಕ್ಕಂಥ ಜನಗಳಿಗೆ ಹೇಳಿ ಸಬ್ಸ್ಕ್ರೈಬನ್ನು ಮಾಡಿಸಿ, ಆಯಿತಾ. ಎಂತೆಂಥ ಜನಗಳು ಎಷ್ಟೆಷ್ಟು ಆಗಿದೆ, ಆಯಿತಾ. ಇಂಥದ್ದು ಸಬ್ಸ್ಕ್ರೈಬ್ ಆಗಬೇಕು, ಜನಗಳು ಹೆಚ್ಚಿನ ಮಟ್ಟದಲ್ಲಿ ಹೋಗಬೇಕು. ನೀವೆಲ್ಲರನ್ನೂ ಸಹ ಹೋಗಿದಾಗ ಮಾತಾಡಿಸಿದಾಗ ಅವ್ರು ಮೊಬೈಲ್ ಇಸ್ಕೊಂಡೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕೈ ಯಾರೇ ಕೊಡಿ. ಇದನ್ನು ನಾವು ನಿಮಗೆ ವಿಳಾಸನ ಮಾಡ್ತಾಯಿದ್ದೀವಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಡ್ಬೋದು, ಅದಲ್ಲ ಇದು ಅವರಿಗೆ ಅವ್ರ ಮನಸ್ಸಿಗೆ ಇದು ಸರಿ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಲಿ ಅನ್ನೋದು ನಮ್ಮ ಅಲ್ಲ. ಅದು ಓಕೆ, ಅವ್ರನ್ನೇ ಕೇಳಿದಾಗ ಹೇಳ್ತಾರೆ ಅವರು, ಈ ಥರದ್ದೆಲ್ಲ ಇದೆ, ಎಂದೆಂದ ಚಾನಲ್ನವ್ರು ಸಬ್ಸ್ಕ್ರೈಬ್ ಮಾಡ್ತೀರಾ, ಇದೊಂದು ಮಾಡಿ ನೀವು ಅಂತಂದಾಗ ಅವರು ಖಂಡಿತವಾಗಿ ಮಾಡ್ಕೋತಾರೆ. ಯಾವುದು ಬೇಡ ಅಂತ ಹೇಳಲ್ಲ. ಯಾಕೆಂದರೆ ಬೆಳಗ್ಗೆ ಅಲ್ಲುಜ್ಜು ಬ್ರಷಿಂದ ರಾತ್ರಿ ಮಲಗೆ ತನಕ ಆರ್ಗ್ಯಾನಿಕ್ ವಿಚಾರಗಳೇ ಇಲ್ಲಿ ಸಿಗ್ತಾ ಇದೆ, ಆಯಿತಾ. ಜನಗಳ ಆರೋಗ್ಯವು ತುಂಬ ಸುಧಾರಣೆಯಾಗಿದೆ ವಿಚಾರಗಳಲ್ಲಿ. ಅದು ಸುಧಾರಣೆ ಆಗಿರೋರು ಎಲ್ಲರೂ ಹೇಳಿರ್ತಾರೆ. ಹಾಗಾಗಿ ತುಂಬ ಉತ್ತಮವಾಗಿದೆ. ಇನ್ನು ಮುಂದೆ ಅವರಿಗೆ ಯಶಸ್ಸು ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಕೃಷ್ಣಮೂರ್ತಿ ಅಂತೇಳಿ, ಇಲ್ಲೇ ಲಗ್ಗೆರೆ ಬ್ರಿಡ್ಜ್ ಬೆಂಗಳೂರು. ನಾನು ಒಂದು LED ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಓಕೆ. ಹಲೋ, ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಾನು ಚಂದಾಪುರ ಬೆಂಗಳೂರಿಂದ. ನಾವು ಒಂದು ಸುಮಾರು 2-3 ವರ್ಷದಿಂದ ಗಾಯೂಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ವಿ. ಫಸ್ಟು ನಮ್ಮ ವೈಫು ಕೀರ್ತಿ ಅಂತ, ಅವರು ಹೌಸ್ ವೈಫು. ಅವ್ರಿಗೆ ತಮ್ಮ ಫ್ರೆಂಡ್ಸ್ ಮುಖಾಂತರ ಗೊತ್ತಾಗಿದ್ದು ಗಾಯೂಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಎಲ್ಲ ಥರ ಪ್ರಾಡಕ್ಟ್ಸದ್ದು ಯಾರೆಲ್ಲ ಬೇರೆ ಬೇರೆ ಹಳ್ಳಿಯಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಏನಾದ್ರು ಪ್ರಾಡಕ್ಟ್ಸ್ ಮಾಡ್ತಾಯಿದ್ದಾರೆ ಅವ್ರೆಲ್ಲರನ್ನೂ ಗಾಯೂಸ್ ಗ್ಲಿಟ್ಸ್ ಪ್ಲ್ಯಾಟ್ಫಾರ್ಮ್ ಬಂದು ಕರ್ಕೊಂಡು ಬಂದು ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸುತ್ತೆ. ಆಮೇಲೆ ನಮಗೆ ಇದರಲ್ಲಿ ಏನಾಗಿದೆ, ಒಂದೇ ಚಾನಲಲ್ಲಿ ನಮಗೆ ಈ ಎಲ್ಲ ಪ್ರಾಡಕ್ಟು ಒಂದೇ ಚಾನಲ್ ಸಿಗೋದ್ರಿಂದ ನಾವು ಬೇರೆ ಬೇರೆ ಊರಿಂದ ಬಂದವರು ಇಲ್ಲಿ ಬೆಂಗಳೂರಲ್ಲಿ ಬಂದ್ಕೊಂಡು ಈ ಒಂದೇ ವೇದಿಕೆ ಅವ್ರು ಅರೇಂಜ್ ಮಾಡಿರೋದ್ರಿಂದ ಎಲ್ಲ ಥರ ಪ್ರಾಡಕ್ಟು, ರಾಸಾಯನಿಕ ಪ್ರಾಡಕ್ಟ್ಸ್ ಆಗಲಿ ಅಥವಾ ಈ ಬಟ್ಟೆಗಳಾಗಲಿ ಅಥವಾ ಎಣ್ಣೆಗಳಾಗಲಿ, ಇದನ್ನೆಲ್ಲ ನಾವು ಬೇರೆ ಬೇರೆ ಊರಿಗೆ ಹೋಗಿ ತೊಗೊಂಬರ್ತಾಯಿದ್ವಿ. ಅದನ್ನು ಗಾಯತ್ರಿ ಮೇಡಮ್ ಕಡೆಯಿಂದ ಈ ವೇದಿಕೆ ಅರೇಂಜ್ ಮಾಡೋದ್ರಿಂದ ನಮಗೆಲ್ಲ ಒಂದೇ ಕಡೆ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಾವು ಮುಂಚೆ ಮೊಣಕಾಲ್ಮೂಡು ಸಾರಿ ಎಲ್ಲ ಮುಂಚೆ ಗೊತ್ತಿತ್ತು, ಬಟ್ ಗಾಯತ್ರಿ ಮೇಡಮ್ ಕಡೆಯಿಂದ ಅವರು ಈ ವೇದಿಕೆಯಲ್ಲೇ ಅರೇಂಜ್ ಮಾಡ್ತಾರಿಂದ ನಾವು ಡೈರೆಕ್ಟಾಗಿ ಇಲ್ಲೇ ಬಂದು ಬೆಂಗಳೂರಲ್ಲೇ ಎಷ್ಟೆಲ್ಲ ಇವೆಂಟ್ ಆಗಿದೆ ಬೆಂಗಳೂರಲ್ಲಿ ಆ ಎಲ್ಲ ಇವೆಂಟ್ಗೂ ನಾವು ಬಂದು ನಮಗೆ ಮನೆಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸನ್ನು ತೊಗೊಂಡು ಹೋಗ್ತೀವಿ. ಆಮೇಲೆ ಗಾಯತ್ರಿ ಮೇಡಮ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಚಿಕ್ಕ ಚಿಕ್ಕ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ಇನ್ನೂ ಕರ್ನಾಟಕದಲ್ಲಿ. ಗಾಯತ್ರಿ ಮೇಡಮು ಪರ್ಸ್ನಲ್ಲಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಮಾಡೋ ಕೆಲಸನೆಲ್ಲ ನೋಡಿಬಿಟ್ಟು ಅದು ಒಳ್ಳೆ ಮನಸ್ಸಿಗೆ ಹಿಡಿಸಿದ ಮೇಲೇ ಅವ್ರಿಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ. ಸೊ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅವಳು ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ಬಾಷಲ್ಲಿ ಕೆಲಸ ಮಾಡ್ತಾಯಿದ್ದು ಇಂಜಿನಿಯರು. ನಾನು ಗಾಯತ್ರಿ ಮೇಡಮ್ಗೆ ತುಂಬ ಹಾರೈಸ್ತೀನಿ ಈ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು. ಸಾಮಾನುಗಳೇ ಸಿಕ್ಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇಂಥ ಕಡೆ ಆಗಾಗ್ಗೆ ಮಾಡೋದು ತುಂಬ ಒಳ್ಳೆಯದು ಈ ಸಂತೆ ಅಂತ ನಾನು ತಿಳಿಸ್ತೀನಿ. ಆರೋಗ್ಯಕ್ಕೆ ಒಳ್ಳೆಯದು.
ನಮ್ಮ ಹೆಸರು ಸರ್? ನಮ್ಮ ಹೆಸರು ಬೇಲೂರಪ್ಪ ಅಂತ. ಇಲ್ಲೇ ಬಾಡಿಗೆ ಬಂದಿದ್ದೀವಿ. ಇಲ್ಲೇ ಇದ್ದೀವಿ. ಸರಿ. ಅಟೆಂಡ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸ್ಟಾಲ್ಸ್ಗೆ ರೆಗ್ಯುಲರ್ ವಿಸಿಟ್ ಅಂದರೆ ಸ್ಟಾಲ್ ಹಾಕಿದಾಗೆಲ್ಲ ತೊಗೊಳ್ತೀವಿ. ಆರ್ಗ್ಯಾನಿಕ್ ಐಟಮ್ಸ್ ಇದೆ, ಫ್ರೆಶ್ ಅನ್ನೋದು, ಮತ್ತು ಬಟ್ಟೆಗಳು ಅಷ್ಟೇ. ಆಯಿಲ್ ಇದೆ, ಗಾಣದ ಎಣ್ಣೆದ ಆಯಿಲ್ಗಳು, ರವಿ ಅವ್ರ ಹತ್ರ ಎಲ್ಲ ಈ ಸ್ಟಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ಆನ್ಲೈನ್ ಶಾಪಿಂಗು ಮಾಡ್ತೀವಿ. ಚೆನ್ನಾಗಿದೆ, ಪ್ರತಿ ವರ್ಷವೂ ಅಟೆಂಡ್ ಮಾಡಿದೆ. ಅದನ್ನು ಪ್ರತಿ ಸಲ ಅವ್ರು ಬೆಂಗಳೂರಲ್ಲಿ ಹಾಕ್ದಾಗ ಅಟೆಂಡ್ ಮಾಡ್ತೀವಿ. ಲತಾ ಅಂತ, ಬೆಂಗಳೂರಿನವ್ರು. ಮ್ಯಾಮ್ದು ಇದು ಆರ್ಗ್ಯಾನಿಕ್ ಮೇಳಾಗೆ ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ವಿಸಿಟ್ ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಗುಡ್ ಪ್ರೋಗ್ರಾಮ್ ಅಂತಲೇ. ಪ್ರೋಗ್ರಾಮ್ ಅನ್ನೋದಕ್ಕಿಂತನೂ ಯಾರೆಲ್ಲ ಹೆಲ್ತಿಂದ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಒಂದು ಗುಡ್ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು. ಸೊ ನಮಗೆ ಟೋಟಲಿ ಓವರಾಲ್ ಹೆಲ್ತ್ ಡೆವಲಪ್ಮೆಂಟಿಗೆ ಎಲ್ಲಿ ಯಾವುದೋ ಹೋದರೆ ಯೂಸ್ ಮಾಡಿದ್ರೆ ಪ್ರಾಡಕ್ಟ್ಸಿಂದ ಹಿಡಿದು ಜನರಲ್ ಅವೇರ್ನೆಸ್ಸು ನಮಗೆ ತುಂಬ ಕಡಿಮೆ ಇತ್ತು ಅರ್ಲಿಯರು. ಇವಾಗ ರೈಸಿಂದ ಆಗಲಿ, ಫ್ರೆಶನ್ ಐಟಮ್ಸ್ ಆಗಲಿ, ಇವಾಗ ಶಾಂಪೂಸ್ ಆಗಲಿ, ಮತ್ತು ಬೇಕ್ರಿ ಐಟಮ್ಸ್ ಆಗಲಿ ವಿತೌಟ್ ಮೈದಾ. ಸೊ ಈ ಥರ ಪ್ರಾಡಕ್ಟ್ಸ್ ಎಲ್ಲ ನಮಗೆ ಟೋಟಲಿ ಹೆಲ್ತ್ ಬೇಸ್ ಮೇಲೆ ಯಾರು ವರ್ಕ್ ಮಾಡ್ತಾರೆ, ಹೆಲ್ತ್ ಇಶ್ಯೂಸ್ ಯಾರು ಸಫರ್ ಆಗಿರ್ತಾರೆ ಅಂಥವರಿಗೆ ಇದು ತುಂಬ ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು ಈ ಥರ ಮೇಳಗಳ ಆರ್ಗನೈಸ್ ಮಾಡಿದ್ರೆ. ಸೊ ಥ್ಯಾಂಕ್ಸ್ ಟು ಗಾಯತ್ರಿ ಮ್ಯಾಮ್ ಆ್ಯಂಡ್ ಹೌದೌದು, ಟ್ರಯಲ್ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ನನ್ನ ಮಗನಿಗೆ ಆ್ಯಕ್ಚುಲಿ ನಾವು ಪಿಜ್ಜಾ ಅಂತ ಡಾಮಿನೋಸ್ ಅಂತ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇದುವರೆಗೂ. ದ ಮೇನ್ ಈಸ್ ಫ್ರೆಶಾನ್. ಯಾವಾಗಾದರೂ ನಾವು ಆನ್ ದ ವೇ ಹೋಗ್ತಾ ಬರ್ತಾ ಯಾವಾಗಲೂ ಫ್ರೆಶಾನಿಂದನೇ ನಾವು ಪಿಜ್ಜಾ ಅವನಿಗೆ ಟೇಸ್ಟ್ ಮಾಡಿಸಿದ್ದು ಕೂಡ. ಇಟ್ಸ್ ವೆರಿ ಗುಡ್ ಟೇಸ್ಟಿ ಪಿಜ್ಜಾ ಆ್ಯಂಡ್ ಸ್ಯಾಂಡ್ವಿಚ್ ಆಲ್ಸೋ ಟ್ರೈ ಮಾಡಿದ್ವಿ ಆ್ಯಂಡ್ ಶುಗರ್ ಕೇನ್ ಜ್ಯೂಸ್ ಆಲ್ಸೋ ವೆರಿ ನೈಸ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ಗಾಯತ್ರಿ ಮ್ಯಾಮ್. ಥ್ಯಾಂಕ್ ಯು. ಚೆನ್ನಾಗಿದೆ ಎಲ್ಲ ಐಟಮ್ಗಳು. ಹಾಂ, ಮತ್ತೆಲ್ಲ ತೊಗೊಂಡಿದ್ದೀವಿ. ಸ್ಯಾರೀಸ್ ಚೆನ್ನಾಗಿದೆ, ಸೂಪರ್. ಹಾಂ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಬೆಂಗಳೂರಲ್ಲಿ ಅಲ್ಲ, ಹೌದು, ಮಕ್ಳುಗಳಿಗೆಲ್ಲ ಮರ್ತೆ ಹೋಗಿದೆ ಕಬ್ಬು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ ನಮ್ಮ ಅಮ್ಮನ ಮನೇಲೆಲ್ಲ ಬೆಳೆ ಬೆಳೀತಾ ಇದ್ವಲ್ಲ ಸರ್, ಅವಾಗ ಮಾಡ್ತಿದ್ವಿ ಇದು. ನನ್ನ ಮಕ್ಳಿಗೆ ಅದೇ ಹೇಳ್ದೆ, ಚಿನ್ನಮ್ಮ ಎಲ್ಲ ಹೆಂಗೆ ಮಾಡಿದ್ದಾರೆ, ನಾವು ಹಿಂಗೆಲ್ಲ ಮಾಡ್ತಾಯಿದ್ವಿ ಅಜ್ಜಿ ಮನೇಲಿ. ಈಗ ಅದು ನೆನಪು ಮಾಡಿದ್ದಾರೆ ಇವರು. ಇವತ್ತಿನ ದಿನಗಳಲ್ಲಿ ಇನ್ನೇನು ಫಿಲಮಲ್ಲಿ ನೋಡ್ಬೇಕಲ್ಲ. ಅಷ್ಟೇ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಕ್ಳಿಗೆ ಒಂದು ಸ್ವಲ್ಪ ಇದೆಲ್ಲ ಗೊತ್ತಾಗಬೇಕಲ್ವ ಸರ್. ಬರೀ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ನೋಡ್ತಾರೆ, ಈ ಥರ ಎಲ್ಲ ಗೊತ್ತಿರಲ್ವಲ್ಲ. ಹಾಂ, ಚೆನ್ನಾಗಿದೆ, ಸೂಪರ್. ತುಮಕೂರು ಡಿಸ್ಟಿಕ್ಕು. ಇದು ಫಸ್ಟ್ನೇ ಸಲ ನಾನಿದು ಬೆಂಗಳೂರಿಗೆ 3 ಸಲ ಬಂದಿದ್ದೀನಿ. ಎಲ್ಲ ಐಟಮ್ ಚೆನ್ನಾಗಿ ತುಂಬ ಉಪಯೋಗಿಸ್ತೀನಿ. ಆನ್ಲೈನಲ್ಲೂ ತರಿಸ್ಕೊತೀನಿ. ಹೇಮಾ ಅಂತ. ಥ್ಯಾಂಕ್ ಯು. ಎಲ್ಲ ಇಷ್ಟ ಆಯಿತು, ಚೆನ್ನಾಗಿದೆ. ಜಾತ್ರೆ ಥರ ಐತೆ ಅಣ್ಣ. ಮಕರ ಸಂಕ್ರಾಂತಿ ಊರಲ್ಲೆಲ್ಲ ಮಾಡ್ತಾರಲ್ಲ ಪೊಂಗಲ್ಲು, ಹಂಗೆ ಇಲ್ಲಿ ಮಾಡೋರೆ. ಬೇಜಾರೇನು ಅಂದರೆ ನಮ್ಮ ಬೆಳಗ್ಗೆ ಸ್ಕೇಟಿಂಗ್ ಆಡೋಕ್ಕೆ ಬರ್ತಿದ್ವಿ, ಇಲ್ಲಿ ಅದೊಂದು ಆಡೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಚೆನ್ನಾಗೈತೆ. ಆ ಕಡೆ ಪಿಜ್ಜಾ ಕೊಡ್ತಾರೆ, ಮಿಲೆಟ್ ಪಿಜ್ಜಾ. ಚೆನ್ನಾಗಿತ್ತು ಅಣ್ಣ, ಚೆನ್ನಾಗೈತೆ ಎಲ್ಲ. ಒಂದಿನ ಸ್ಕೇಟಿಂಗ್ ಮಿಸ್ ಆದ್ರೆ ಇವೆಲ್ಲ ಸಿಕ್ಕು ಅಂತ. ಹಾಂ ಅಣ್ಣ, ಖುಷಿ ಅಣ್ಣ. ಹಾಂ, ಚೆನ್ನಾಗಿದೆ ಅಣ್ಣ. ಸರಿ ಅಣ್ಣ, ಬರ್ರಿ ನೀವೊಂದ್ಸಲ ಮಾತಾಡಿ. ನನ್ನ ಹೆಸರು ಧನುಷ್ ಅಂತ. ಹೇಳಿ ಏನೆಲ್ಲ ಆಯ್ತು, ಎಲ್ಲ ನೋಡ್ಕೊಂಬಂದ್ರಲ್ಲ. ನನ್ನ ಹೆಸರು ಧನುಷ್ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕರೆಕ್ಟಾಗಿ ಜಾತ್ರೆ ಥರನೇ ಇದೆ, ಚೆನ್ನಾಗಿದೆ ಎಲ್ಲ. ಏನೇನು ನೋಡಿದ್ರಿ? ಕಾಸ್ಟ್ಲಿ ಬಿಸ್ಕೆಟು ಎಲ್ಲ ಇಕ್ಕಿದ್ದಾರೆ, ಸೂಪ್ ಎಲ್ಲ ಇಕ್ಕಿದ್ದಾರೆ. ಸ್ಕೂಲು 6th ನಾವೆಲ್ಲ ಫ್ರೆಂಡ್ಸ್ ಆಡೋಣ ಅಂತ ಬಂದ್ವಿ. ಇಲ್ಲೆಲ್ಲ ನೋಡಿದ್ರೆ ಜಾತ್ರೆ ಥರ ಮಾಡೋರೆ. ಬಾಲ್ ತಂದಿದ್ವಿ ಆಡೋಣ ಅಂತ. ಇಲ್ಲೆಲ್ಲ ಏನೋ ಇಟ್ಟಿದ್ರಲ್ಲ, ಎಲ್ಲ ನೋಡ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ಏನೇನು ಬೇಕು, ಯಾವ ಥರ ಬೇಕು ಎಲ್ಲ ಸಂಕ್ರಾಂತಿಗೆ ಹಬ್ಬದ ಥರ ಮಾಡೋರು, ನೀಟಾಗಿ ಚೆನ್ನಾಗೈತೆ. ಅಲ್ಲಿ ನೀವು ಹಿಂದಿನ ಕಾಲದಲ್ಲಿ ಆಟಿಕೆ ವಸ್ತುಗಳೆಲ್ಲ ಇದ್ವು, ನೋಡಿದ್ರೆ? ಹಾಂ, ನೋಡಿದ್ವಿ ಅಣ್ಣ. ತಗೋಬೇಕು ಅನಿಸುತ್ತೆ, ಆದರೆ ದುಡ್ಡು ತಂದಿಲ್ಲ ಅಣ್ಣ. ಹಾಂ ಅಣ್ಣ. ಇದೇ ಮೊದಲನೇ ಸಲ ಈ ಥರದಕ್ಕೆ ಬಂದಿರೋದು. ಎಲ್ಲ ಆರ್ಗ್ಯಾನಿಕ್, ನ್ಯಾಚುರಲ್ಲು. ಈಗೆಲ್ಲ ಆಗಿರೋ ಪಲ್ಯೂಟೆಡ್ ಎನ್ವಿರಾನ್ಮೆಂಟು ಫುಡ್ಡಲ್ಲಿ ಇದೆಲ್ಲ ಹೊಸದಾಗಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಎಲ್ಲ ಪ್ರಾಡಕ್ಟ್ಸ್ ಬೈ ಮಾಡಿದ್ದೀನಿ, ಯೂಸ್ ಮಾಡಿ ವ್ಯತ್ಯಾಸನ ನೋಡಬೇಕು. ಚೆನ್ನಾಗಿದ್ರೆ ಮತ್ತೆ ಎಲ್ಲ ಹೇಳ್ತೀವಿ ಬೇರೆಯವರಿಗೆಲ್ಲ. ಚೆನ್ನಾಗಿದೆ. ಈ ಥರ ಇವೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಎಲ್ಲ ಪರಿಚಯ ಆಗುತ್ತೆ, ಒಳ್ಳೆ ಅವಕಾಶ. ಥ್ಯಾಂಕ್ಸ್. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಇದು ಆರ್ಟಿಫಿಷಿಯಲ್ ಇದು ಎಲ್ಲ ತುಂಬಾ ಚೆನ್ನಾಗಿದೆ. ಈ ಜೋವರ್ದು ಅದೆಲ್ಲ ಭಾಳ ಇದು ಏನು ಮಲ್ಟಿಗ್ರೈನ್ ಎಲ್ಲ ಭಾಳ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಹೊಸದಾಗಿ ನೋಡೋಕ್ಕೆಲ್ಲ ಮೊದಲನೇ ಟೈಮ್ ಬಂದಿದ್ದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. तुम्हारा नाम और तुम्हारा गाँव बोलो, आपको अपने
हेलो माय डियर फ्रेंड, मैं अभी फ़िलहाल बेंगलोर में हूँ और मैं बिहार से बिलोंग करता हूँ। मेरा नाम राहुल है और मैं ये एक पार्क है जो भीमराव अंबेडकर पार्क है, वहाँ पे एक छोटा सा एक मेला ऑर्गेनाइज़ किया गया है। जो यहाँ पे बहुत सारे प्रोडक्ट आए हैं जो इतनी बढ़िया क्वालिटी की प्रोडक्ट है और यहाँ पे बहुत सारे लोग परचेस कर रहे हैं अपनी प्रोडक्ट को, क्योंकि ये जो प्रोडक्ट है ना प्योर और शुद्ध है। और यहाँ पे जितनी भी प्रोडक्ट्स आए हैं मैंने देखा यहाँ पे घूमकर काफ़ी बहुत अच्छे सारे प्रोडक्ट आए हुए थे और आए हुए हैं। और लोग यहाँ पे देखिए बहुत सारे लोग आ रहे हैं, परचेस कर रहे हैं, क्योंकि ये जो हैप्पी पोंगल की शुभ अवसर पे यहाँ पे एक छोटा सा मार्केट ऑर्गेनाइज़ किया गया है। और इसी 1 जनवरी के यानी हैप्पी पोंगल के अवसर पर यहाँ पे लोग इस प्रोडक्ट को, यहाँ पे सामान को, और यहाँ पे फास्ट फूड भी है, खाने की भी है, और यहाँ पे हर तरह की वस्तुएं बिक रही है, क्योंकि यहाँ पे जो प्रोडक्ट आया है वो प्योर देसी और बेस्ट से बेस्ट क्वालिटी की है। तो मैं सभी से अपील करना चाहता हूँ कि ज़्यादा से ज़्यादा लोग आएँ और यहाँ पे परचेस करें और इस मार्केट को समझें, क्योंकि ये आप लोग के लिए मार्केट ऑर्गेनाइज़ किया गया है। और मैं बिहार से हूँ, सो मैं ज़्यादा नहीं कुछ कहना चाहूँगा। जय हिंद, जय बिहार। ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾನು ಗಾಯತ್ರಿ ಮ್ಯಾಮ್ ಸಬ್ಸ್ಕ್ರೈಬರು. ಗಾಯತ್ರಿ ಮ್ಯಾಮ್ ವಿಡಿಯೋ ನೋಡಿದ್ರೆ ಎಲ್ರಿಗೂ ಯೂಸ್ಫುಲ್ಲು. ಯಾಕಂದರೆ ಅವರು ಏನೇ ಒಂದು ವಿಡಿಯೋ ಹಾಕಿದ್ರು ಅದರಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇರುತ್ತೆ. ಇವಾಗೆಲ್ಲ ನೋಡಿ, ಎಲ್ಲ ಸ್ವಂತ ಅವರು ಹೆಣ್ಮಕ್ಳೆಲ್ಲ ಅವ್ರ ಕಾಲ ಮೇಲೆ ಅವ್ರಿಗೆ ದುಡ್ದು ನಿಂತ್ಕೊಳ್ಳೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಮತ್ತು ಮನೇಲಿ ಹೆಣ್ಮಕ್ಳು ಸೋಂಬೇರಿತನ ಇರಬಾರ್ದು, ಚೆನ್ನಾಗಿ ಹೆಣ್ಮಕ್ಳು ಹೇಗಿರಬೇಕು, ಒಂದು ಮಕ್ಕಳು ನೋಡ್ಕೊಳ್ಳೋ ರೀತಿಯಾಗಲಿ, ಪೂಜೆ ಮಾಡೋದ್ರಿಂದ ಆಗಲಿ, ಅವ್ರ ಬಗ್ಗೆ ಅವ್ರ ಕೇರ್ ತೊಗೊಳ್ಳೋದಾಗಲಿ, ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಹಾಗಾಗಿ ಅವ್ರ ಗಾಯತ್ರಿ ಮ್ಯಾಮ್ ಅಂದರೆ ನಮಗೆ ತುಂಬ ಇಷ್ಟ. ಥ್ಯಾಂಕ್ ಯು.